ಅವರಿಗೆಲ್ಲರ ಜೊತೆ ಸಂಸಾರ ಮಾಡಿ ಅಭ್ಯಾಸ ಆಗಿದೆ. ಬಿಜೆಪಿ ಜೊತೆಯೂ ಮಾಡಿದ್ದಾರೆ, ನಮ್ಮ ಜೊತೆನೂ ಮಾಡ್ತಿದ್ದಾರೆ. ಅಧಿಕಾರಕ್ಕಾಗಿ ಮೈತ್ರಿ ಮಾಡ್ಕೊಳ್ತಾರೆ, ಅಭಿವೃದ್ಧಿಗಲ್ಲ. ಹಾಸನದಲ್ಲಿ ಮಾಜಿ ಸಚಿವ ಎ ಮಂಜು ಜೆಡಿಎಸ್ಗೆ ಟಾಂಗ್ ಕೊಟ್ಟಿದ್ದಾರೆ. ಜೆಡಿಎಸ್ಗೆ ಟಾಂಗ್ ಕೊಡ್ತಾ ಇರೋದು ಇದೇ ಹೊಸತಲ್ಲ. ಎ ಮಂಜು ಅವರು ಕೊಡ್ತಾ ಇರೋದು ಕಾಂಗ್ರೆಸ್ಗಿಂತ ಬಿಜೆಪಿ ಜೊತೆ ಮೈತ್ರಿ ಚೆನ್ನಾಗಿತ್ತು ಅನ್ನುವ ಪುಟ್ಟರಾಜು ಅವರ ಹೇಳಿಕೆ, ಸಚಿವರ ಹೇಳಿಕೆಯಿಂದಾಗಿ ಒಬ್ಬ ಸಚಿವರಾಗಿ ಪುಟ್ಟರಾಜು ಈ ರೀತಿ ಮಾತನಾಡೋದು ಸರಿಯಲ್ಲ. ನಾನು ಮಾತನಾಡಿದ್ರೆ ತಪ್ಪು, ಅವ್ರು ಮಾತನಾಡಿದ್ರೆ ಸರಿನಾ? ಇದು ಯಾವ ನ್ಯಾಯ ಸ್ವಾಮಿ ಅನ್ನುವ ಅರ್ಥದಲ್ಲಿ ಅವರು ಪ್ರಶ್ನೆ ಕೇಳ್ತಾ ಇದ್ದಾರೆ. ಯಾರಿಗೂ ಯಾವುದೂ ಅನಿವಾರ್ಯ ಅಲ್ಲ, ಅಭಿವೃದ್ಧಿ ಆಗ್ಬೇಕಷ್ಟೇ. ಸಚಿವ ಪುಟ್ಟರಾಜುಗೆ ಮಾಜಿ ಸಚಿವ ಎ ಮಂಜು ಟಾಂಗ್ ಕೊಟ್ಟಿದ್ದಾರೆ. ಸಮನ್ವಯ ಸಮಿತಿಯಲ್ಲಿ ತೀರ್ಮಾನ ಆಗಬೇಕು, ಎಲ್ಲ ಒಟ್ಟಿಗೆ ಹೋಗ್ಬೇಕು ನಾವಂತ ಹೇಳ್ಬೇಕು. ಅದನ್ನ ಬಿಟ್ಟು ಈಗ ನಾವು ಅವ್ರ ಜೊತೆ ಇದ್ದೆ ಇವ್ರ ಜೊತೆ ಅಂತ ಹೇಳಿದೆ ಆಕಸ್ಮಿಕವಾಗಿ ಪುಟ್ಟರಾಜು ಮಂತ್ರಿ ಆಗ್ಬಿಟ್ಟು ಮಾತಾಡ್ತಕ್ಕಂಥ ನಾವು ಮಾತಾಡಿದ್ರೆ ತಪ್ಪು, ಅವ್ರು ಮಾತಾಡೋದು ಕರೆಕ್ಟಾ? ಅಲ್ಲಪ್ಪ, ನಾವು ಮಾತಾಡಿದ್ರೆ ಕರೆಕ್ಟು, ಅವ್ರು ಮಾತಾಡೋದು ಇಲ್ಲ ಅನ್ನೋ ಅರ್ಥ ಆಯ್ತದ? ಹಾಗಾದ್ರೆ ನೋಡಿ, ಒಂದು ಹೇಳ್ತೀನಿ ಕೇಳಿ, ಯಾರಿಗೂ ಇದಲ್ಲ. ಅಲ್ಟಿಮೇಟ್ಲಿ ನಾವು ಸರ್ಕಾರ ನಡೆಸ್ತಕ್ಕಂಥವ್ರು ಜನಪರವಾಗಿ ಆಗ್ಬೇಕು, ಇರಬೇಕು ಅನ್ನೋದು. ಸಮನ್ವಯ ಸಮಿತಿಯಲ್ಲಿ ತೀರ್ಮಾನ ಆಗಬೇಕು, ಎಲ್ಲ ಒಟ್ಟಿಗೆ ಹೋಗ್ಬೇಕು ನಾವಂತ ಹೇಳ್ಬೇಕು. ಅದನ್ನ ಬಿಟ್ಟು ಈಗ ನಾವು ಅವ್ರ ಜೊತೆ ಇದ್ದೆ ಇವ್ರ ಜೊತೆ ಅಂತ ಹೇಳಿದೆ ಆಕಸ್ಮಿಕವಾಗಿ ಪುಟ್ಟರಾಜು ಮಂತ್ರಿ ಆಗ್ಬಿಟ್ಟು ಮಾತಾಡ್ತಕ್ಕಂಥ ನಾವು ಮಾತಾಡಿದ್ರೆ ತಪ್ಪು, ಅವ್ರು ಮಾತಾಡೋದು ಕರೆಕ್ಟಾ? ಅಲ್ಲಪ್ಪ, ನಾವು ಮಾತಾಡಿದ್ರೆ ಕರೆಕ್ಟು, ಅವ್ರು ಮಾತಾಡೋದು ಇಲ್ಲ ಅನ್ನೋ ಅರ್ಥ ಆಯ್ತದ? ಹಾಗಾದ್ರೆ ನೋಡಿ, ಒಂದು ಹೇಳ್ತೀನಿ ಕೇಳಿ, ಯಾರಿಗೂ ಇದಲ್ಲ. ಅಲ್ಟಿಮೇಟ್ಲಿ ನಾವು ಸರ್ಕಾರ ನಡೆಸ್ತಕ್ಕಂಥವ್ರು ವರ್ಷದಿಂದ ಆಗಿಲ್ಲ ಅಂತಕ್ಕಂಥವ್ರು ಇವತ್ತು ಆನೆ ಚೌಕ ಒಂದು ರಸ್ತೆ ಮಾಡಿದೀವಿ ನಾವು. ಬಹುಶಃ ಇವ್ರು ಮಾಡಿರೋದು ಸಾಧನೆ ಏನು ಅಂದ್ರೆ, ಹಾಸನಕ್ಕೆ ಕೆರೆ ಮುಚ್ಚಿ ಒಂದು ಬಸ್ ಸ್ಟ್ಯಾಂಡ್ ಮಾಡವ್ರೆ, ಕುಡಿಯೋ ನೀರು ಇಲ್ದಂಗೆ ತಪ್ಪಿಸವ್ರೆ, ಸಾವಿರಾರು ಬೋರ್ವೆಲ್ಗಳು ನಿಂತೋಗವೆ, ಬತ್ತೋಗವೆ. ಅದು ಬಿಟ್ರೆ ಹೊಸದಾಗಿ ಏನ್ ಮಾಡಿದ್ದಾರೆ, ಇವತ್ತು ಹೇಳ್ತಾರೆ ಇಂಜಿನಿಯರಿಂಗ್ ಕಾಲೇಜ್ ಮಾಡಿದ್ದೆ ಅಂತೇಳಿ. ಇಂಜಿನಿಯರಿಂಗ್ ಕಾಲೇಜು ಎಲ್ಲಾ ಜಿಲ್ಲೆ ಹೆಡ್ ಕ್ವಾರ್ಟರ್ಸ್ಗೆ ಕೊಡಬೇಕು ಅಂತ ಹೇಳಿ ಕ್ಯಾಬಿನೆಟ್ ಡಿಸಿಷನ್ ಆಗಿರೋದನ್ನು ಎಲ್ಲ ಜಿಲ್ಲೆಯಲ್ಲೂ ಮಾಡಿದ್ದಾರೆ. ಸ್ಪೆಷಲ್ ಆಗಿ ಏನು ಮೆಡಿಕಲ್ ಕಾಲೇಜು ಆಸ್ಪತ್ರೆ 1000 ಬೆಡ್ ಆಸ್ಪತ್ರೆ ಪುಟ್ಸಂಗೌಡರು ಮಾಡದೇ ಇದ್ರೆ ಮೆಡಿಕಲ್ ಕಾಲೇಜಲ್ಲಿ ಆಗ್ತಾ ಇತ್ತು. ಬಹುಶಃ ಇವತ್ತು ಈ ಹಲವಾರು ಈ ಹಾಸನಕ್ಕೆ ಅಮೃತ್ ಯೋಜನೆ ಅಡಿನಲ್ಲಿ ಕುಡಿಯೋ ನೀರನ್ನ ಕೊಡಿಸ್ಬೇಕು ಮಾಡಬೇಕು ಅಂತಾನೆ ಚಿಂತೆ ಐತಿಲ್ವಲ್ರಿ ಇವರು? 10 ವರ್ಷದಿಂದ ಆಗಿಲ್ಲ ಅಂತಕ್ಕಂಥವ್ರು ಇವತ್ತು ಆನೆ ಚೌಕ ಒಂದು ರಸ್ತೆ ಮಾಡಿದೀವಿ ನಾವು. ಬಹುಶಃ ಇವ್ರು ಮಾಡಿರೋದು ಸಾಧನೆ ಏನು ಅಂದ್ರೆ, ಹಾಸನಕ್ಕೆ ಕೆರೆ ಮುಚ್ಚಿ ಒಂದು ಬಸ್ ಸ್ಟ್ಯಾಂಡ್ ಮಾಡವ್ರೆ, ಕುಡಿಯೋ ನೀರು ಇಲ್ದಂಗೆ ತಪ್ಪಿಸವ್ರೆ, ಸಾವಿರಾರು ಬೋರ್ವೆಲ್ಗಳು ನಿಂತೋಗವೆ, ಬತ್ತೋಗವೆ. ಅದು ಬಿಟ್ರೆ ಹೊಸದಾಗಿ ಏನ್ ಮಾಡಿದ್ದಾರೆ, ಇವತ್ತು ಹೇಳ್ತಾರೆ ಇಂಜಿನಿಯರಿಂಗ್ ಕಾಲೇಜ್ ಮಾಡಿದ್ದೆ ಅಂತೇಳಿ. ಇಂಜಿನಿಯರಿಂಗ್ ಕಾಲೇಜು ಎಲ್ಲಾ ಜಿಲ್ಲೆ ಹೆಡ್ ಕ್ವಾರ್ಟರ್ಸ್ಗೆ ಕೊಡಬೇಕು ಅಂತ ಹೇಳಿ ಕ್ಯಾಬಿನೆಟ್ ಡಿಸಿಷನ್ ಆಗಿರೋದನ್ನು ಎಲ್ಲ ಜಿಲ್ಲೆಯಲ್ಲೂ ಮಾಡಿದ್ದಾರೆ. ಸ್ಪೆಷಲ್ ಆಗಿ ಏನು ಮೆಡಿಕಲ್ ಕಾಲೇಜು ಬನ್ನಿ, ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಬೆಳವಾಡಿ. ಎಸ್ ಪ್ರಕಾಶ್, ಎ ಮಂಜು HD ದೇವೇಗೌಡರ ಕುಟುಂಬದ ವಿರುದ್ಧ ಹರಿಹಾಯೋದು ಏನು ಹೊಸ ವಿಚಾರ ಏನಲ್ಲ, ಮತ್ತು JDS ವಿರುದ್ಧ ಜರಿಯೋದು ಕೂಡ ನಮಗೆ ಹೊಸತಲ್ಲ. ಈಗ ಯಾಕೆ ಸಂದರ್ಭ ಉಂಟಾಯಿತು? ರಾಘವ ಸೂರ್ಯ, ಏನಂತಂದ್ರೆ ಚುನಾವಣೆ ಹತ್ತಿರವಾಗ್ತಿದ್ದಂತಾನೆ ಕೂಡ ಎ ಮಂಜು ಅವರು ಮತ್ತೆ ಅಖಾಡಕ್ಕೆ ಇಳಿದಿದ್ದಾರೆ ಅನ್ನುವ ಮೂಲಕ, ಅಂದ್ರೆ ಮಾತಿನ ದಾಟಿಯ ಮೂಲಕ ಅಖಾಡಕ್ಕೆ ಇಳಿದಿದ್ದಾರೆ ಅನ್ನೋದನ್ನ ಕೂಡ ಸ್ಪಷ್ಟವಾಗಿ ಹೇಳ್ಬೋದು. ಮೊದಲನೇದಾಗಿ ದೇವೇಗೌಡರು ಟಿಕೆಟ್ ಕೊಟ್ರೆ ಮಾತ್ರ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಆದ್ರೆ ಒಂದು ವಿಚಾರ. ಎರಡನೇ ವಿಚಾರ, ಪ್ರಜ್ವಲ್ ಕೂಡ ಸ್ಪರ್ಧಾಳಾದ್ರೆ ನಾವು ಖಂಡಿತ ಸಪೋರ್ಟ್ ಮಾಡಲ್ಲ. ಯಾಕಂತಂದ್ರೆ ದೇವೇಗೌಡರು ಹಿರಿಯವರು, ಅವರು ನಮ್ಮ ಮೈತ್ರಿ ಸರ್ಕಾರದಲ್ಲಿ ಲೋಕಸಭಾ ಅಭ್ಯರ್ಥಿ ಆಗ್ಬೇಕು ಅನ್ನೋದನ್ನ ಒಂದ್ ಕಡೆ ಹೇಳ್ತಾರೆ. ಮತ್ತೊಂದ್ ಕಡೆ ಇಲ್ಲಿ ಏನು ಈ ಕ್ಷೇತ್ರದಲ್ಲಿ ಸುಮಾರು 10 ವರ್ಷಗಳಿಂದಲೂ ಕೂಡ ಏನು ಕೆಲಸ ಆಗಿಲ್ಲ ಅನ್ನುವ ಆರೋಪವನ್ನು ಲೋಕೋಪಯೋಗಿ ಸಚಿವ HD ರೇವಣ್ಣ ಕೂಡ ಮಾಡಿದ್ರು. ಅದಕ್ಕೆ ಇವತ್ತು ತಿರುಗೇಟ್ ಕೊಟ್ಟಿರುವಂತದ್ದು ಎ ಮಂಜೂರವರು. ನಾನು ಬಹಿರಂಗವಾಗಿ ಚರ್ಚೆಗೆ ಕೂಡ ನಾನು ಸಿದ್ಧನಿದ್ದೇನೆ, ಯಾವ ದಾಖಲೆ ಬೇಕು, ಅವರು ಎಲ್ಲಿಗೆ ಕರೀತಾರೆ ಅಂದ್ರೆ HD ರೇವಣ್ಣರವರು ಯಾವ ಜಾಗಕ್ಕೆ ಕರೀತಾರೆ ಅಲ್ಲಿಗೆ ಬಂದು ನಾನು ಸ್ವತಃ ಹಾಸನ ಜಿಲ್ಲೆಯಲ್ಲಿ ಏನೆಲ್ಲ ಅಭಿವೃದ್ಧಿ ಆಗಿದೆ ಅನ್ನುವ ಮಾತನ್ನು ಕೂಡ ನಾನು ದಾಖಲೆ ಸಮೇತ ಬರ್ತೀನಿ, ಚಾಲೆಂಜ್ ಇದ್ರೆ ಅವರು ಕೂಡ ಸ್ವೀಕರಿಸಬಹುದು ಅನ್ನುವ ಮಾತನ್ನು ಕೂಡ ಈಗಾಗಲೇ ಹೇಳ್ತಾ ಇರುವಂತದ್ದು. ಚುನಾವಣೆ ಹತ್ರವಾಗ್ತದೆ, ಮತ್ತೆ ಇಲ್ಲಿ ಒಂದ್ ರೀತಿ ಏನು ಪ್ರಜ್ವಲ್ ರೇವಣ್ಣ ಈಗಾಗಲೇ ಹಾಸನ ಜಿಲ್ಲೆಯಲ್ಲಿ ಚುನಾವಣಾ ಪ್ರಚಾರವನ್ನು ಕೂಡ ಪರೋಕ್ಷವಾಗಿ ಆರಂಭ ಮಾಡಿರುವಂತದ್ದು. ಹಾಗಾಗಿ ಎಲ್ಲೋ ಒಂದ್ ಕಡೆ ಮಂಜು ಅವರು ದೇವೇಗೌಡರಿಗೆ ಟಿಕೆಟ್ ಕೊಟ್ರೆ ದೇವೇಗೌಡರಿಗೆ ಮಾತ್ರ ಸಪೋರ್ಟ್ ಮಾಡ್ತೀವಿ, ಪ್ರಜ್ವಲ್ಗೆ ಮಾಡಲ್ಲ ಅನ್ನೋ ಹೇಳಿಕೆಯನ್ನು ಕೂಡ ಹಿಂದಿನಿಂದಲೂ ಕೂಡ ಹೇಳ್ತಾ ಇರುವಂತದ್ದು. ಮತ್ತೆ ಇವಾಗ ಅದನ್ನು ಕೂಡ ರಿಪೀಟ್ ಮಾಡಿರುವಂತದ್ದು. ಒಟ್ಟಾರೆ ಪರೋಕ್ಷವಾಗಿ ಲೋಕೋಪಯೋಗಿ ಸಚಿವ HD ರೇವಣ್ಣರವ್ರಿಗೆ ಇವತ್ತು ಟಾಂಗ್ ನೀಡಿರುವಂತದ್ದು ಹಾಸನದಲ್ಲಿ. ರಾಘವ ಸೂರ್ಯ. ಓಕೆ, ಥ್ಯಾಂಕ್ ಯು ಪ್ರಕಾಶ್.
ಈ ಟಾಂಗ್ಗಳು ಎಷ್ಟರ ಮಟ್ಟಿಗೆ ಕೆಲಸ ಮಾಡುತ್ತವೆ ಅನ್ನೋದನ್ನು ಕೂಡ ನಾವು ನೋಡಬೇಕಾಗಿದೆ, ಅಥವಾ ಕೇವಲ ಅವರವರ ವೈಯಕ್ತಿಕ ಸ್ಪರ್ಧೆಗೆ ಮಾತ್ರ ಇಳಿತಾ ಇದ್ದಾರೆ ಅಥವಾ ಅವರ ಇಂಟೆನ್ಷನ್ ಏನು ಅನ್ನೋದ್ರ ಬಗ್ಗೆ ಕೂಡ ಕ್ಲಾರಿಟಿ ಸಿಗಬೇಕಾಗಿದೆ. ಹಾಸನ ಲೋಕಸಭೆಗೆ ಪ್ರಜ್ವಲ್ ರೇವಣ್ಣ ಸ್ಪರ್ಧೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಜಿ ಸಚಿವ ಎ ಮಂಜು ಮತ್ತೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಹಾಸನದಲ್ಲಿ ಮಾತನಾಡಿದ ಅವರು, ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಹಾಸನಕ್ಕೆ ಅಭ್ಯರ್ಥಿ ಆಗಬೇಕು ಅನ್ನೋದು ನಮ್ಮ ಆಸೆ. ದೇವೇಗೌಡರಂತ ಹಿರಿಯರು ನಮ್ಮ ಮೈತ್ರಿಯಲ್ಲಿ ಇರಬೇಕು. ಸಚಿವ ರೇವಣ್ಣಗೆ ತಿಳುವಳಿಕೆ ಕಡಿಮೆ ಇದ್ದು ದೇವೇಗೌಡರು ಇರುವಾಗಲೇ ಮಗನೇ ಅಭ್ಯರ್ಥಿ ಅನ್ನೋದು ಸರಿಯಲ್ಲ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಈ ಬಗ್ಗೆ ಸಮನ್ವಯ ಸಮಿತಿಯಲ್ಲಿ ತೀರ್ಮಾನವಾಗದೆ ನಮ್ಮ ಕ್ಷೇತ್ರ ಅನ್ನೋದು ಸರಿಯಲ್ಲ ಅಂತ ಹೇಳಿದ್ದಾರೆ. ಹಾಸನ ಮಂಡ್ಯ ಎರಡರಲ್ಲಿ ಒಂದು ನಮಗೆ ಕೊಡಬೇಕು. ಹಾಸನದಲ್ಲಿ ದೇವೇಗೌಡರ ನೀತಿ ನಮ್ದೇನು ಅಭ್ಯಂತರ ಇಲ್ಲ. ಮಂಡ್ಯದಲ್ಲಿ ನಮಗೆ ಕೊಡಬೇಕು ಅಂತ ಅವತ್ತೇನು ಹೇಳಿದ್ದೀನಿ, ಇವತ್ತು ಕೂಡ ಅದಕ್ಕೆ ನಾನು ಬದ್ಧನಾಗಿದ್ದೀನಿ. ನಾವು ದೇವೇಗೌಡರ ಕ್ಯಾಂಡಿಡೇಟ್ ಆದರೆ ನಮ್ಮ ಅಭ್ಯಂತರ ಇಲ್ಲ ಅಂತ ಹೇಳಿದ್ದೀವಿ. ದೇವೇಗೌಡರು ಆಗಲಿ ಅನ್ನೋದು ನಮ್ಮ ಆಸೆ, ನಮ್ಮ ಜಿಲ್ಲೆಯಿಂದ ಅವ್ರು ನಿಲ್ಲಿ ಅನ್ನೋದು ನಮ್ಮ ಆಸೆ. TV5 ನ್ಯೂಸ್ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ನಂತರ.